ಬಿಲ್ ಕಟ್ಟುವಂಥ ವ್ಯವಸ್ಥೆ ಮಾಡಿದ್ರೆ ಈಗ ಅದನ್ನು ಕಟ್ಟುವಂಥ ಸ್ಥಿತಿ ಒಳಗೆ ನಾವು ರೈತರು ಇಲ್ಲ. ಇನ್ನು ಅದಕ್ಕೆ ಏನಾರು ಬಿಲ್ ಕಟ್ಟುವಂಥ ವ್ಯವಸ್ಥೆ ಬಂದರೆ ಇನ್ನೂ ನಾವು ತೊಂದರೆ ಒಳಗಾಗ್ತೇವೆ. ಇವ್ರು ಇನ್ನಷ್ಟು ಬರೀ ಹೇಳಕತ್ತಾರೆ ನಾವು ರೈತರು ಬದುಕುದು ಹೆಂಗೆ. ಇವತ್ತು ಬಿಲ್ ಕಟ್ಟ್ರಿ ಅಥವಾ ಮೀಟರ್ ಕುಂದಿಸ್ತೇವೆ ಇಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಮುಂದಿಟ್ಟರೆ ನಾವು ಬೀದಿಗೆ ಬಂದು ಹೋರಾಟ ಮಾಡುವಂಥ ವ್ಯವಸ್ಥೆ ಅನಿವಾರ್ಯವಾಗೈತೆ ನಮ್ಮ ರೈತರಿಗೆ. ಮನವಿಗೆ ಸ್ಪಂದಿಸದೇ ಇದ್ರೆ ಮುಂದಿನ ಉಗ್ರ ಹೋರಾಟ ಮಾಡ್ಬೇಕಂತೇಳಿ ನಾವು ನಿರ್ಧಾರ ತಗೊಂಡಿದ್ದೀವಿ. ಆರ್ಆರ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಲೈನ್ ಕಟ್ ಆಗುವ ಸಂಭವ ಐತಂತ ಕೆಲವೊಂದು ವಾಟ್ಸಪ್ ಅವರು ಗ್ರೂಪ್ನಾಗ ಬಿಡ್ತಾರೆ. ಕೆಲವೊಂದು ಲೈನ್ಮನ್ಗಳು ಮೌಖಿಕವಾಗಿ ಹೇಳಾಕತ್ತಾರೆ ಸರ್. ಬಿಲ್ ಕಲೆಕ್ಟರ್ಗಳು ಹೇಳ್ತಾ ಇದ್ದಾರೆ ಈಗ ಕೆಲವೊಂದ್ ಕಡೆ ಹಂಗೆಲ್ಲ ಮಾಡ್ರಿ ಅಂತ ಹೇಳಿ ನಮ್ಗೆ ಒತ್ತಡ ಮಾಡ್ತಾ ಇದ್ದಾರೆ ಸರ್. ಕಟ್ ಆಗ್ತೈತಿ, ನಾಳೆ ಲಾಸ್ಟ್ ಡೇಟ್, ನಾಡದಕ್ಕೆ ಆಗ್ತೈತಿ ಅಂತ ಹೇಳಿ ಈ ತರ ಸ್ವಲ್ಪ ಒತ್ತಡ ಹೇರ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಕೈ ಬಿಡಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಅನ್ನದಾತನಿಗೆ ಬರೆ ಎಳೆಯಲು ಮುಂದಾದ ಸರ್ಕಾರ, ಪಂಪ್ ಸೆಟ್ಗಳಿಗೆ ಆಧಾರ ಲಿಂಕ್ ಮಾಡಿ ಕರ ವಸೂಲಿ ಸಿದ್ಧತೆ. ಮೊದಲೇ ಅತಿವೃಷ್ಟಿ ಅನಾವೃಷ್ಟಿಯಿಂದ ಅನ್ನದಾತ ನಲುಗಿ ಹೋಗಿದ್ದಾನೆ. ಅಂಥದ್ರಲ್ಲಿ ಸರ್ಕಾರ ಅನ್ನದಾತನಿಗೆ ಗಾಯದ ಮೇಲೆ ಬರೆ ಹಾಕೋಕೆ ಮುಂದಾಗಿದೆ. ಹೌದು, ಇದೀಗ ಸರ್ಕಾರ ರೈತರ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆಗೆ ಆದೇಶ ಕೊಟ್ಟಿದೆ. ಇದರ ಅನ್ವಯ ರೈತರು ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಮಾಡಿ ವಿದ್ಯುತ್ ಕರ ಪಡೆಯೋಕೆ ತಿಳಿಸಿದೆ. ಇದು ಆಧಾರ್ ಜೋಡಣೆ ಮುಖಾಂತರ ರೈತರು ಉಪಯೋಗಿಸುವ ಪಂಪ್ಸೆಟ್ಗಳ ಬಿಲ್ ವಸೂಲಿಗೆ ಸರ್ಕಾರ ಸದ್ದಿಲ್ಲದೆ ಕೈ ಹಾಕ್ತಾ ಎಂಬ ಅನುಮಾನ ಮೂಡಿಸಿದೆ. ಸರ್ಕಾರದ ಈ ತೀರ್ಮಾನದಿಂದ ಅನ್ನದಾತ ಕಂಗೆಟ್ಟಿದ್ದು ಈಗಾಗಲೇ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೊಡೆತಕ್ಕೆ ನಲುಗಿ ಹೋಗಿರುವ ರೈತಾಪಿ ವರ್ಗ ಇಂಥ ಸಂಕಷ್ಟದಲ್ಲಿ ಸಾಲ ಸೂಲ ಮಾಡಿ ಈ ಬಾರಿ ಬಿತ್ತನೆ ಮಾಡಿದ್ದಾರೆ. ರೈತನ ಪರಿಸ್ಥಿತಿಯ ಹದಗೆಟ್ಟಿರುವಾಗಲೇ ರೈತರ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆಗೆ ಕೈ ಹಾಕಿರುವ ಸರ್ಕಾರದ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈಗಾಗಲೇ ರೈತರ ಪಂಪ್ಸೆಟ್ಗೆ ಆಧಾರ್ ಸಂಖ್ಯೆ ಜೋಡಣೆ ಮಾಡುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು, ಈ ಆದೇಶ ರೈತರಿಗೆ ಆರ್ಥಿಕ ಸಮಸ್ಯೆ ಎದುರಾಗಲಿದೆ. ಹೀಗಾಗಿ ಸರ್ಕಾರ ಈ ಕೂಡಲೇ ತನ್ನ ಆದೇಶ ಹಿಂಪಡಿಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ನಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋ ಉದ್ದೇಶನ ನಮ್ಗೆ ಗೊತ್ತಾಗೋಲ್ಲ ಸರ್. ಈಗ ಅವ್ರು ಏನಂತಾರೆ, ಒಬ್ಬೊಬ್ರು ಒಂದೊಂಥರ ಅಲ್ಲಿ ಬಂದಂಥವ್ರು ಹೇಳ್ತಾರೆ ರೀ ಲಿಂಕ್ ಮಾಡ್ಕೊಳಕ್ಕೆ. ಅದಕ್ಕೆ ನಮಗೇನು ಭಯ ಬೀತುಕೊಂಡೇವಿ. ಈ ಅತಿವೃಷ್ಟಿ ಅನಾವೃಷ್ಟಿ ಆಗಿ ಹೋದ ವರ್ಷ 23ನೇ ಇಸ್ವಿ ಒಳಗೆ ಬರಗಾಲ ಆಗಿ ಈ ವರ್ಷ ಮಳೆ ಆಗೈತೆ ಅಂದ್ರೂ ಜಾಸ್ತಿ ಮಳೆ ಆಗಿ ತೊಂದರೆ ಒಳಗದೇವೆ ಸರ್. ಮತ್ತು ಈ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡು ಈ ಅಕ್ರಮ ಇದ್ದಂಥ ಪಂಪ್ಸೆಟ್ಟನ್ನು ಕಟ್ ಮಾಡಿದ್ರೆ ನಾವು ಇನ್ನೂ ತೊಂದರೆಗೆ ಒಳಗಾಗ್ತೇವೆ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಮನವಿಯನ್ನು MD ಅವ್ರಿಗೆ ಕೊಡಕ್ಕೆ ಹೊಂಟೇವೆ ಸರ್. ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡ್ತಾರೆ ಅದ ನಮಗೆ ಸರಿಯಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ ಸರ್. ಈಗ ಆಧಾರ್ ಕಾರ್ಡ್ ಏನಾರ ಲಿಂಕ್ ಮಾಡಿಕೊಂಡು ಈ ಅಕ್ರಮ ಇದ್ದಿದ್ದನ್ನು ಕಟ್ ಮಾಡಿ ಹೋಗಿದ್ಬಿಟ್ರೆ ಅಂತಂದ್ರೆ ಇವತ್ತು 40% ಅಕ್ರಮ ಅದಾವ್ರಿ ರೈತರು. ಅವನ್ನ ಈಗ ಅವರು ಲಿಂಕ್ ಮಾಡ್ಕೊಂಡು ಏನಾರ ಕಟ್ ಮಾಡಿದ್ರು ಅಂತಂದ್ರೆ ಭಾಳ ನಾವು ರೈತರು ತೊಂದರೆಗೆ ಆಗ್ತೀವಿ. ಅನೇಕ ಈಗ ಇದ್ದಂಥ ಪುಕ್ಕಟ್ಟ ಕರೆಂಟ್ ತೊಗೊಂಡನ್ನು ನಾವು ಇಷ್ಟು ತೊಂದರೆ ಒಳಗದೇವಿ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಅನೇಕ ಗೊಂದಲದೊಳಗೆ ಆಯ್ದೇವಿ. ಇನ್ನು ಅದಕ್ಕೆ ಏನಾರು ಬಿಲ್ ಕಟ್ಟುವಂಥ ವ್ಯವಸ್ಥೆ ಬಂದರೆ ಇನ್ನೂ ನಾವು ತೊಂದರೆ ಒಳಗಾಗ್ತೇವೆ ಅನ್ನುವಂಥದ್ದನ್ನು ನಾವಿವತ್ತು MD ಅವ್ರ ಜೊತೆ ಮಾತಾಡಿ ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ತಿಳಿಸಿ ನಮ್ಗೆ ಅನುಕೂಲ ಮಾಡಿರಿ. ಆಮೇಲೆ ಆಧಾರ್ ಕಾರ್ಡ್ ಯಾವುದಕ್ಕೆ ಮಾಡಾಕತ್ತೀರಿ ಸರ್ ಅನ್ನುವಂಥದ್ದನ್ನು ನಾವು ಅಭಿಪ್ರಾಯ ಕೇಳಕ್ಕೆ ಹೊಂಟೇವೆ ಸರ್. ಉದ್ದೇಶ ಗೊತ್ತಾಗಬೇಕಲ್ಲ. ಈಗ ನಮಗೇನಾರು ತೊಂದರೆ ಆತಂತಂದ್ರೆ ಎಲ್ಲರೂ ಅದ್ರ ಮೇಲೆ ಒಂದು ಜೀವ ಇಟ್ಕೊಂಡೇವಿ. ಏನೋ ಸ್ವಲ್ಪ ಬೆಳೆ ಬಂದಿತ್ತಲ್ಲ ಅತಿವೃಷ್ಟಿ ಒಳಗೆ ಅನಾವೃಷ್ಟಿ ಒಳಗೆ ಇಂಥ ವ್ಯವಸ್ಥೆ ಒಳಗೆ ಇಟ್ಕೊಂಡೇವಿ ರೀ. ಆ ಕಾರಣದಿಂದ ಇವತ್ತು ಮಾಧ್ಯಮಕ್ಕೆ ನಾವು ತಿಳ್ಸಕ್ಕೆ ಬಂದೇವೆ ಸರ್. ಅಕಸ್ಮಾತ್ ಆಗಿ ನೀವು ಲಿಂಕ್ ಮಾಡಿದ್ರೆ ಮುಂದೆ ನಿಮ್ಮ ಯಾವ ರೀತಿ ಹೋರಾಟ ಇರುತ್ತೆ? ಅವರು ನಮಗೇನು ಸರಿಯಾದ ಮಾಹಿತಿ ಕೊಡದೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಂಡು ನಮಗೇನಾರ ಹೊರೆಯನ್ನು ಮಾಡಿದ್ರೆ ಇವತ್ತು ಬಿಲ್ ಕಟ್ಟ್ರಿ ಅಥವಾ ಮೀಟರ್ ಕುಂದಿಸ್ತೇವೆ ಇಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಮುಂದಿಟ್ಟರೆ ನಾವು ಬೀದಿಗೆ ಬಂದು ಹೋರಾಟ ಮಾಡುವಂಥ ವ್ಯವಸ್ಥೆ ಅನಿವಾರ್ಯವಾಗೈತೆ ನಮ್ಮ ರೈತರಿಗೆ. ಮತ್ತು ಸಾಕಷ್ಟು ತೊಂದರೆ ಇದೆ. ಈಗ ಇವರು ವಿದ್ಯುತ್ ಶಕ್ತಿ ಮಂಡಳಿಯವರು ಆಧಾರ್ ಕಾರ್ಡ್ ಲಿಂಕ್ ಮಾಡ್ರಿ RR ನಂಬರಿಗೆ ಅಂಥೇಳಿ ನಮ್ಗೆ ಇದು ಮಾಡಕತ್ತಾರೆ. ಕೆಲವೊಂದು ಲೈನ್ಮನ್ಗಳು ಆಮೇಲೆ ಬಿಲ್ ಕಲೆಕ್ಟರ್ ಮುಖಾಂತರ ನಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಂತ ಹೇಳಕತ್ತಾರೆ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಲೈನ್ ಕಟ್ ಆಗುವ ಸಂಭವ ಇದೆ ಅಂಥೇಳಿ ಕೆಲವೊಂದು ಕಡೆ ಲೈನ್ಮನ್ಗಳು ಆಗಲಿ ಕೆಲವೊಂದು ಕಡೆ ಆಫೀಸರ್ಸ್ ಆಗಲಿ ಆಲ್ರೆಡಿ ಒಂದೊಂದು ಕಡೆ ಜಿಲ್ಲೆ ಒಂದೊಂದು ಕಡೆ ಹೇಳಕತ್ತಾರೆ. ಅದರ ಸಲುವಾಗಿ ನಾವು ಈಗ ಭಯಭೀತರಾಗಿ ಇದು ಹೋರಾಟ ಮಾಡ್ಬೇಕಂತೇಳಿ ಒಮ್ಮೆ ಮನವಿ ಕೊಟ್ಟು ಆಮೇಲೆ ಅವರು ಮನವಿಗೆ ಸ್ಪಂದಿಸದೇ ಇದ್ರೆ ಮುಂದಿನ ಉಗ್ರ ಹೋರಾಟ ಮಾಡ್ಬೇಕಂತೇಳಿ ನಾವು ನಿರ್ಧಾರ ತಗೊಂಡಿದ್ದೀವಿ. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಏನು ತೊಂದರೆ ಆಗುತ್ತೆ ಸರ್? ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಮುಂದೆ ಏನಾದರೂ ಅವ್ರು ನಮಗೆ ಬಿಲ್ ಕಟ್ಟುವಂಥ ವ್ಯವಸ್ಥೆ ಮಾಡಿದ್ರೆ ಈಗ ಅದನ್ನು ಕಟ್ಟುವಂಥ ಸ್ಥಿತಿ ಒಳಗೆ ನಾವು ರೈತರು ಇಲ್ಲ. ಯಾಕಂದ್ರೆ ಆಲ್ರೆಡಿ ನಾವು ಈಗ
2-3 ವರ್ಷದಿಂದ ಪೆಟ್ಟು ತಿನ್ಕೊಂತನ ಬಂದೇವಿ. ಹೋದ ವರ್ಷ ಅಂತೂ ಪೂರಾ ಅತಿವೃಷ್ಟಿ ಆಗಿ ಈ ವರ್ಷ ಅನಾವೃಷ್ಟಿ ಆಗಿ ಪೂರಾ ನಮ್ಗೆ ಬರಗಾಲ ಬಿದ್ದು ಹೊಳ್ಳಿಗೆ ಮಳೆ ಹೆಚ್ಚಿಗೆ ಆಗಿ ಎರಡೂ ನಾವು ನೊಂದು ಇದು ಆಗೇವಿ. ಅಂಥದ್ರಾಗ ಇವ್ರು ಇನ್ನಷ್ಟು ಬರೀ ಹೇಳಕತ್ತಾರೆ. ನಾವು ರೈತರು ಬದುಕುದು ಹೆಂಗೆ ಭಾಳ ಕಷ್ಟ ಆಗೈತೆ ನಮಗೆ. ಅದಕ್ಕೆ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಏನಂದ್ರೆ ಈ ಆಧಾರ್ ಕಾರ್ಡ್ ಲಿಂಕ್ ಮಾಡೋದನ್ನ ದಯವಿಟ್ಟು ಕೈ ಕೊಡಬೇಕು ಅಂತ ಹೇಳಿ ಹೇಳ್ತೀವಿ ರೀ. ಆಮೇಲೆ ಕೆಲವೊಂದು ಜಿಲ್ಲೆಗಳಲ್ಲಿ ಬೆಳೆ ವಿಮೆ ಇನ್ನೂ ಕೆಲವೊಂದು ಊರುಗಳಲ್ಲಿ ಬಂದಿಲ್ಲ. ಅದೊಂದು ದಯಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೇವೆ ರೀ. ಅವ್ರಿಗೆ ನೀವು ತಿಳಿಸ್ರಿ ಅಂತ ಹೇಳಿ ನಾವು ಒಂದು ಸ್ವಲ್ಪ ಕೇಳ್ಕೊತೇವೆ. ಸರ್ಕಾರ ರಾಜ್ಯ ಜಯಂತಿ ಗೃಹ ಜ್ಯೋತಿ ಕೊಟ್ಟಿದೆ. ಈಗ ರೈತರಿಗೆ ಉಚಿತವಾಗಿ ಕರೆಂಟ್ ಬರ್ಬೇಕಂತ ಉಚಿತ ಆಲ್ರೆಡಿ ಇದೆ ಸರ್ ನಮಗೆ. ಈಗ ಅದ ಭಯ ಐತ್ರಿ. ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಮತ್ತ ಅದನ್ನ ನಮಗೆ ಕಟ್ ಮಾಡ್ತಾರ. ಈಗ ಆಲ್ರೆಡಿ ಹೇಳ್ಯಾರ್ರಿ, ಒಂದೊಂದ್ ಕಡೆ ಮೆಸೇಜು ಬಂದಾವ, ಕೆಲವೊಂದ್ ಕಡೆ ಹೇಳಾಕತ್ತಾರ, ಈ ಲೈನ್ಮನ್ಗಳು ಹೇಳಾಕತ್ತಾರ ಹಿಂಗ್ ಕಟ್ ಆಗ್ತಾವ, ಮುಂದೆ ಕಟ್ ಆಗೋ ಸಂಭವ ಐತಿ, ಆರ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ರಿ ಈ ತರ ನಮ್ಗೆ ಹೇಳ್ತಾ ಇದಾರೆ. ಅದಕ್ಕೆ ನಾವು ಭಯಭೀತರ ಬಿದ್ದು ಈ ತರ ನಾವು ಮುಂದಿನ ಹೋರಾಟ ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಇದು ಮಾಡಾಕ್ತೀವಿ. ಈಗ ಮತ್ತೆ ಕೆಲವೊಂದು ಬೇಡಿಕೆಗಳು ಇಟ್ಟಿದ್ರಿ, ಮಾದಾಯಿ ಮತ್ತೆ ಇವೆಲ್ಲ ಮಾದಾಯಿ ಹೋರಾಟ ಸರ್. ಅದನ್ನ ಶೀಘ್ರವಾಗಿ ನಮಗೆ ಅದನ್ನ ಅನುಷ್ಠಾನಗೊಳಿಸ್ಕೊಡ್ಬೇಕಂತ ಹೇಳಿ ನಾವು ಅದನ್ನ ಬೇಡಿಕೆ ಇಡ್ತೇವೆ ಸರ್. ಆಮೇಲೆ ಮತ್ತೆ ಪ್ರತಿಯೊಂದು ಎಕರೆಗೆ 40,000 ಮತ್ತೆ 4,000 ಇದೆಲ್ಲ ಇದೆ. ಅದ್ ಸರ್ ಬೆಳೆ ವಿಮೆ ಕಡಿಮೆ ಬರ್ತಾ ಇದೆ, ಅದನ್ನ ಪರಿಹಾರ ರೀ ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತ ನಾವು ಕೇಳ್ಕೊಂಡೇವ್ ಸರ್. ಒಟ್ನಲ್ಲಿ ಈಗಾಗಲೇ ರೈತರು ಹಲವಾರು ಸಮಸ್ಯೆ ಎದುರಿಸ್ತಾ ಇದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಈಗ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವ ಮೂಲಕ ಮತ್ತಷ್ಟು ಆರ್ಥಿಕ ಸಮಸ್ಯೆಗೆ ಸಿಲುಕಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಪಂಪ್ಸೆಟ್ಗಳಿಗೆ ಈಗಿರುವಂತೆ ಸರ್ಕಾರ ರೈತರ ಪಂಪ್ಸೆಟ್ಗೆ ವಿದ್ಯುತ್ ಪೂರೈಕೆ ಮಾಡಬೇಕು. ಒಂದ್ ವೇಳೆ ಸರ್ಕಾರ ಆಧಾರ್ ಲಿಂಕ್ ಆದೇಶವನ್ನ ವಾಪಸ್ ಪಡೆಯದೆ ಹೋದಲ್ಲಿ ರೈತರ ಶಕ್ತಿ ಏನೆಂದು ಸರ್ಕಾರಕ್ಕೆ ತಿಳಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.